ನಿಮ್ಮ ಹೊಟ್ಟೆ ದಪ್ಪ ಅಂತೇಳಿ ಹೇಳಿದ್ದಕ್ಕೆ ಕಾನ್ಸ್ಟೇಬಲ್ ಒಬ್ಬರು ಸೂಸೈಡ್ ಮಾಡ್ಕೊಂಡಂಥ ಘಟನೆ ನಡೆದಿದೆ. ನೀವು ಪೊಲೀಸು ನಿಮ್ಮ ಹೊಟ್ಟೆ ದಪ್ಪ ಇದೆ ಅಂತೇಳಿ ಹೇಳಿದ್ದಕ್ಕೆ ಕೇವಲ ಇದೇ ಕಾರಣಕ್ಕೆ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಹೆಡ್ ಕಾನ್ಸ್ಟೇಬಲ್ ಮೊಹಮ್ಮದ್ ಜಕ್ರಿಯಾ 55 ವರ್ಷ ಅವರಿಗೆ ಸೂಸೈಡ್ ಮಾಡ್ಕೊಂಡವರು. ಶಿವಮೊಗ್ಗದ ಪಶ್ಚಿಮ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಘಟನೆ ಆಗಿದೆ. ಸಹ ಸಿಬ್ಬಂದಿ ನಾಸಿರ್ ಹೊಟ್ಟೆ ದಪ್ಪ ಅಂಥೇಳಿ ರೇಗಿಸಿದ್ರು. ಹೀಗಾಗಿ ಸೂಸೈಡೇ ಮಾಡ್ಕೊಳ್ಳೋದಾ ಮೊಹಮ್ಮದ್ ಜಕ್ರಿಯಾ ಅವರು? ಹೆಡ್ ಕಾನ್ಸ್ಟೇಬಲ್ ಬೇರೆ. ಡೆತ್ ನೋಟ್ ಬರೆದಿಟ್ಟು ಮೊಹಮ್ಮದ್ ಜಕ್ರಿಯಾ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 1 ತಿಂಗಳು ರಜೆಯಲ್ಲಿದ್ದ ಹೆಡ್ ಕಾನ್ಸ್ಟೇಬಲ್ 2 ದಿನದ ಹಿಂದೆ ಕರ್ತವ್ಯಕ್ಕೆ ಹಾಜರಾಗಿದ್ದರು. ಜಕ್ರಿಯಾ ಹೊಟ್ಟೆ ದಪ್ಪ ಇದೆ ಅಂಥೇಳಿ ಸಹೋದ್ಯೋಗಿ ವ್ಯಂಗ್ಯವಾಗಿ ತಮಾಷೆ ಮಾಡಿದ್ದು. ವ್ಯಂಗ್ಯದಿಂದ ಮನನೊಂದು ಠಾಣೆಯಲ್ಲೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಕಿಂಡಲ್ ಮಾಡಿ ಚಾಡಿ ಹೇಳ್ತಾ ಇದ್ದ ಅಂಥೇಳಿ ಡೆತ್ ನೋಟನ್ನು ಬರೆದಿದ್ದಾರೆ. ನಾಸಿರ್ ಅಹಮದ್ ವಿರುದ್ಧ ಆರೋಪಿಸಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಠಾಣೆಗೆ ಎಸ್ಪಿ ನಿಖಿಲ್ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ನಾಸಿರ್ ಅಹಮದ್ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ ಕುಟುಂಬಸ್ಥರು. ದೊಡ್ಡಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಶಿವಮೊಗ್ಗ ಜಿಲ್ಲೆಯ ಪಶ್ಚಿಮ ಸಂಚಾರ ಠಾಣೆಯಲ್ಲಿ ಇವತ್ತು ನಮ್ಮ ಹೆಡ್ ಕಾನ್ಸ್ಟೇಬಲ್ ಆದ ಮೊಹಮ್ಮದ್ ಜಕ್ರಿಯಾ ಅನ್ನೋರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಅವರು ಡ್ಯೂಟಿಗೆ ನೆನ್ನೆ ತಾನೇ ಬಂದಿದ್ದರು. ಅದಕ್ಕಿಂತ ಮುಂಚೆ ಅವರು ಬೆನ್ನು ನೋವಿನ ರೀಸನ್ಸ್ಗಾಗಿ ಸ್ವಲ್ಪ ಲಾಂಗ್ ಲೀವಲ್ಲಿದ್ದರು. ನಿನ್ನೆ ಟುಡೇ ಅರ್ಲಿ ಮಾರ್ನಿಂಗ್ ಅವರು ಬಾತ್ರೂಮ್ ಹತ್ರ ಒಂದು ನೋಟನ್ನು ಬರೆದು ಹಿ ಹ್ಯಾಸ್ ಕಮಿಟೆಡ್ ಸೂಸೈಡ್. ಇದರಲ್ಲಿ ಅದ್ರ ಜೊತೆಗೆ ಅವರು ಒಂದು ಗ್ರೂಪಲ್ಲೂ ಕೂಡ, ನಮ್ಮ ಸ್ಟೇಷನ್ ಗ್ರೂಪಲ್ಲೂ ಕೂಡ ಒಂದು ವಾಟ್ಸಾಪ್ ಮೆಸೇಜನ್ನು ಹಾಕಿದ್ದಾರೆ. ಆ ವಾಟ್ಸಾಪ್ ಮೆಸೇಜ್ ಡೀಟೇಲ್ಸ್ನ ಅವ್ರ ಫ್ಯಾಮಿಲಿಗೆಲ್ಲ ನಾವು ತಿಳಿಸಿದ್ದೀವಿ. ಫ್ಯಾಮಿಲಿಯವರೆಲ್ಲ ಬಂದಿದ್ದಾರೆ. ಅವರು ಇವಾಗ ಯಾವ ರೀತಿ ಕಂಪ್ಲೇಂಟ್ ಕೊಡ್ತಾರೆ ಅದ್ರ ಮೇಲೆ ನಮ್ಮ ಮುಂದಿನ ಕಾನೂನಾತ್ಮಕ ಕ್ರಮವನ್ನು ನಾವು ತಗೊಳ್ತೀವಿ. ನಮ್ಮ ಪ್ರತಿನಿಧಿ ಭೀಮಾ ನಾಯ್ಕ ಈಗ ಶಿವಮೊಗ್ಗದ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಭೀಮಾ ನಾಯ್ಕ, ಕೇವಲ ಹೊಟ್ಟೆ ದಪ್ಪ ಅಂತ ಹೇಳಿದಕ್ಕೆ ಸೂಸೈಡ್ ಮಾಡ್ಕೊಳ್ಳೋದಾ? ಡೆತ್ ನೋಟ್ನಲ್ಲಿ ಏನೇನು ಬರೆದಿದ್ದಾರೆ ಭೀಮಾ ನಾಯ್ಕ್? ಎಸ್ ಸರ್, ರಂಜಿತ್ ಏನು ಹೊಟ್ಟೆ ದಪ್ಪ ಇದೆ, ಜೊತೆಗೆ ಆ ಕಚೇರಿಯಲ್ಲಿ ಆಫೀಸ್ ಅಂದ್ರೆ ಪೊಲೀಸ್ ಠಾಣೆಯಲ್ಲಿ ನಡೆಯುವಂತ ಎಲ್ಲಾ ವಿಚಾರಗಳನ್ನ ಬೇರೆಯವರಿಗೆ ಚಾಡಿ ಹೇಳ್ತಾರೆ ಎನ್ನುವಂತ ಒಂದೇ ಕಾರಣವನ್ನ ಇಟ್ಕೊಂಡು ಡೆತ್ ನೋಟ್ ಅನ್ನ ಬರೆದಿಟ್ಟು ಇವು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತ ಘಟನೆ ನಡೆದಿರುವಂತದ್ದು. ಶಿವಮೊಗ್ಗದ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿದ್ದಂತಹ ಏನು ಮೊಹಮ್ಮದ್ ಜಾಕೀರ್ ಅನ್ನುವಂಥವ್ರು ಸುಮಾರು 56 ವರ್ಷ ಇವರಿಗೆ. ಆ 1 ತಿಂಗಳಿನಿಂದ ಇವರು ಆರೋಗ್ಯದ ಸಮಸ್ಯೆಯಿಂದಾಗಿ ರಜೆಯಲ್ಲಿದ್ರು. ಕಳೆದ 2 ದಿನಗಳ ಹಿಂದಷ್ಟೇ ಡ್ಯೂಟಿಗೆ ಜಾಯ್ನ್ ಆಗಿದ್ರು. ನಿನ್ನೆ ಸಂಜೆ ಏನು 10 ಗಂಟೆ ವೇಳೆಗೆ ಅಲ್ಲಿ ರೌಂಡ್ಸ್ ಸಹ ಇದ್ರು. ಬಸ್ ಸ್ಟ್ಯಾಂಡ್ನ ಖಾಸಗಿ ಬಸ್ ಸ್ಟ್ಯಾಂಡ್ ಬಳಿ ಆಟೋಗಳನ್ನ ಚೆಕ್ ಮಾಡಿ ಅಲ್ಲಿ ಆ ರೌಂಡ್ಸ್ ಸಹ ಕೆಲಸವನ್ನ ಮುಗಿಸ್ಕೊಂಡು ಬಂದಿದ್ದಾರೆ. ಅದಾದ ನಂತರದಲ್ಲಿ ಬಂದು ಕಚೇರಿಗೆ ಸುಮ್ಮನೆ ಏನು ಸಂಚಾರಿ ಪೊಲೀಸ್ ಠಾಣೆ ಇದೆ ಅಲ್ಲಿ ಸುಮಾರು 12 ಗಂಟೆಗೆ ಬಂದ ನಂತರದಲ್ಲಿ ಅಲ್ಲಿ ಡೆತ್ ನೋಟ್ ಅನ್ನ ಬರೆದಿಟ್ಟು ತನ್ನ ಸ್ನೇಹಿತನಿಗೆ ಒಂದು ಕರೆಯನ್ನ ಮಾಡಿದ್ದಾರೆ. 1:30 ವೇಳೆಗೆ ಸ್ನೇಹಿತನಿಗೆ ಕರೆ ಮಾಡಿ, ನನಗೆ ಈ ರೀತಿಯ ಮಾನಸಿಕವಾಗಿ ಹಿಂಸೆ ಆಗ್ತಾ ಇದೆ, ನನಗೆ ಈ ರೀತಿಯ ಕಿರುಕುಳವನ್ನ ನೀಡ್ತಿದ್ದಾರೆ, ಹಾಗಾಗಿ ನೀನು ಮನೆ ಕಡೆ ಚೆನ್ನಾಗಿ ನೋಡ್ಕೊ ಅಂತ ಹೇಳಿ ತನ್ನ ಸ್ನೇಹಿತನಿಗೆ ಮೊಹಮ್ಮದ್ ಜಾಕೀರ್ ಏನಿದ್ದಾರೆ ಅವರು ತನ್ನ ಸ್ನೇಹಿತ ಆದಿಲ್ ಅವರಿಗೆ ಹೇಳಿರುವಂತದ್ದು, ಮನೆ ಕಡೆ ಚೆನ್ನಾಗಿ ನೋಡ್ಕೊ ಈ ರೀತಿಯಾಗಿ ಹೇಳಿ ಡೆತ್ ನೋಟ್ ಅನ್ನ ಬರೆದಿಟ್ಟು ಆತ್ಮಹತ್ಯೆನ ಮಾಡ್ಕೊಂಡಿರ್ತು. ಇಲ್ಲಿ ಪ್ರಮುಖವಾಗಿ ಡೆತ್ ನೋಟ್ ಅಲ್ಲಿ ಏನು ತನ್ನ ಸಹೋದ್ಯೋಗಿ ಆಗಿರುವಂತಹ ನಾಸಿರ್ ಮೊಹಮ್ಮದ್ ಏನಿದ್ದಾರೆ ಅವರ ಮೇಲೆ ಏನು ಆರೋಪವನ್ನ ಮಾಡಿರುವಂತದ್ದು. ನಾಸಿರ್ ಮೊಹಮ್ಮದ್ ನನ್ನ ಬಗ್ಗೆ ಚಾಡಿಯನ್ನ ಹೇಳ್ತಿದ್ದ, ಅಧಿಕಾರಿಗಳಿಗೆ ಚಾಡಿಯನ್ನ ಹೇಳ್ತಿದ್ದ, ಜೊತೆಗೆ ಏನು ಪೊಲೀಸ್ ಠಾಣೆಯಲ್ಲಿ ನಡೆಯುವಂತ ವಿಚಾರಗಳನ್ನ ಬೇರೆ ಕಡೆ ಹೇಳ್ತಿದ್ದ. ಬೇರೆ ಠಾಣೆಗಳಿಗೆ ನಾನು ಡ್ಯೂಟಿಗೆ ಹೋದಾಗ್ಲೂ ಸಹ ಅಲ್ಲೂ ಸಹ ಈ ರೀತಿಯಾಗಿ ನನ್ನ ಬಗ್ಗೆ ಚಾಡಿಯನ್ನ ಹೇಳಿದ್ದಾನೆ. ಜೊತೆಗೆ ನನಗೆ ಮಾನಸಿಕವಾಗಿ ಕಿರುಕುಳವನ್ನ ನೀಡ್ತಿದ್ದ, ನನ್ನ ದೇಹದ ಆಕಾರದ ಬಗ್ಗೆ ಮಾತಾಡ್ತಿದ್ದ ಎನ್ನುವಂತ ಎಲ್ಲಾ ವಿಷಯಗಳನ್ನ ಡೆತ್ ನೋಟ್ ಅಲ್ಲಿ ಬರೆದಿಟ್ಟು ತನ್ನ ಸ್ನೇಹಿತರಿಗೆ ವಾಟ್ಸಾಪ್ ಗ್ರೂಪ್ಗಳಲ್ಲಿ ನಿಮ್ಮ ಹೊಟ್ಟೆ ದಪ್ಪ ಅಂತೇಳಿ ಹೇಳಿದ್ದಕ್ಕೆ ಕಾನ್ಸ್ಟೇಬಲ್ ಒಬ್ರು ಸೂಸೈಡ್ ಮಾಡ್ಕೊಂಡಂಥ ಘಟನೆ ನಡೆದಿದೆ. ನೀವು ಪೊಲೀಸು ನಿಮ್ಮ ಹೊಟ್ಟೆ ದಪ್ಪ ಇದೆ ಅಂತೇಳಿ ಹೇಳಿದ್ದಕ್ಕೆ ಕೇವಲ ಇದೇ ಕಾರಣಕ್ಕೆ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಹೆಡ್ ಕಾನ್ಸ್ಟೇಬಲ್ ಮೊಹಮ್ಮದ್ ಜಕ್ರಿಯಾ 55 ವರ್ಷ ಅವರಿಗೆ ಸೂಸೈಡ್ ಮಾಡ್ಕೊಂಡವರು. ಶಿವಮೊಗ್ಗದ ಪಶ್ಚಿಮ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಘಟನೆ ಆಗಿದೆ. ಸಹ ಸಿಬ್ಬಂದಿ ನಾಸಿರ್ ಹೊಟ್ಟೆ ದಪ್ಪ ಅಂಥೇಳಿ ರೇಗಿಸಿದ್ರು. ಹೀಗಾಗಿ ಸೂಸೈಡೇ ಮಾಡ್ಕೊಳ್ಳೋದಾ ಮೊಹಮ್ಮದ್ ಜಕ್ರಿಯಾ ಅವರು? ಹೆಡ್ ಕಾನ್ಸ್ಟೇಬಲ್ ಬೇರೆ.
ಡೆತ್ ನೋಟ್ ಬರೆದಿಟ್ಟು ಮೊಹಮ್ಮದ್ ಜಕ್ರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 1 ತಿಂಗಳು ರಜೆಯಲ್ಲಿದ್ದ ಹೆಡ್ ಕಾನ್ಸ್ಟೇಬಲ್ 2 ದಿನದ ಹಿಂದೆ ಕರ್ತವ್ಯಕ್ಕೆ ಹಾಜರಾಗಿದ್ದರು. ಜಕ್ರಿಯ ಹೊಟ್ಟೆ ದಪ್ಪ ಇದೆ ಅಂತೇಳಿ ಸಹೋದ್ಯೋಗಿ ವ್ಯಂಗ್ಯವಾಗಿ ತಮಾಷೆ ಮಾಡಿದ್ದು. ವ್ಯಂಗ್ಯದಿಂದ ಮನನೊಂದು ಠಾಣೆಯಲ್ಲೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕಿಂಡಲ್ ಮಾಡಿ ಚಾಡಿ ಹೇಳ್ತಾ ಇದ್ದ ಅಂಥೇಳಿ ಡೆತ್ ನೋಟನ್ನು ಬರೆದಿದ್ದಾರೆ. ನಾಸಿರ್ ಅಹಮದ್ ವಿರುದ್ಧ ಆರೋಪಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಠಾಣೆಗೆ ಎಸ್ಪಿ ನಿಖಿಲ್ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ನಾಸಿರ್ ಅಹಮದ್ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ ಕುಟುಂಬಸ್ಥರು. ದೊಡ್ಡಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಶಿವಮೊಗ್ಗ ಜಿಲ್ಲೆಯ ಪಶ್ಚಿಮ ಸಂಚಾರ ಠಾಣೆಯಲ್ಲಿ ಇವತ್ತು ನಮ್ಮ ಹೆಡ್ ಕಾನ್ಸ್ಟೇಬಲ್ ಆದ ಮೊಹಮ್ಮದ್ ಜಕ್ರಿ ಅನ್ನೋರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಅವರು ಡ್ಯೂಟಿಗೆ ನೆನ್ನೆ ತಾನೇ ಬಂದಿದ್ದರು. ಅದಕ್ಕಿಂತ ಮುಂಚೆ ಅವರು ಬೆನ್ನು ನೋವಿನ ರೀಸನ್ಸ್ಗಾಗಿ ಸ್ವಲ್ಪ ಲಾಂಗ್ ಲೀವಲ್ಲಿದ್ದರು. ನಿನ್ನೆ ಟುಡೇ ಅರ್ಲಿ ಮಾರ್ನಿಂಗ್ ಅವರು ಬಾತ್ರೂಮ್ ಹತ್ರ ಒಂದು ನೋಟನ್ನು ಬರೆದು ಹಿ ಹ್ಯಾಸ್ ಕಮಿಟೆಡ್ ಸೂಸೈಡ್. ಇದರಲ್ಲಿ ಅದ್ರ ಜೊತೆಗೆ ಅವರು ಒಂದು ಗ್ರೂಪಲ್ಲೂ ಕೂಡ ನಮ್ಮ ಸ್ಟೇಷನ್ ಗ್ರೂಪಲ್ಲೂ ಕೂಡ ಒಂದು ವಾಟ್ಸಾಪ್ ಮೆಸೇಜನ್ನು ಹಾಕಿದ್ದಾರೆ. ಆ ವಾಟ್ಸಾಪ್ ಮೆಸೇಜ್ ಡೀಟೇಲ್ಸ್ನ ಅವ್ರ ಫ್ಯಾಮಿಲಿಗೆಲ್ಲ ನಾವು ತಿಳಿಸಿದ್ದೀವಿ. ಫ್ಯಾಮಿಲಿಯವರೆಲ್ಲ ಬಂದಿದ್ದಾರೆ. ಅವರು ಇವಾಗ ಯಾವ ರೀತಿ ಕಂಪ್ಲೇಂಟ್ ಕೊಡ್ತಾರೆ ಅದ್ರ ಮೇಲೆ ನಮ್ಮ ಮುಂದಿನ ಕಾನೂನಾತ್ಮಕ ಕ್ರಮವನ್ನು ನಾವು ತಗೊಳ್ತೀವಿ. ನಮ್ಮ ಪ್ರತಿನಿಧಿ ಭೀಮಾ ನಾಯ್ಕ ಈಗ ಶಿವಮೊಗ್ಗದ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಭೀಮಾ ನಾಯ್ಕ, ಕೇವಲ ಹೊಟ್ಟೆ ದಪ್ಪ ಅಂತ ಹೇಳಿದಕ್ಕೆ ಸೂಸೈಡ್ ಮಾಡ್ಕೊಳ್ಳೋದಾ? ಡೆತ್ ನೋಟ್ನಲ್ಲಿ ಏನೇನು ಬರೆದಿದ್ದಾರೆ ಭೀಮಾ ನಾಯ್ಕ್? ಎಸ್ ಸರ್, ರಂಜಿತ್ ಏನು ಹೊಟ್ಟೆ ದಪ್ಪ ಇದೆ, ಜೊತೆಗೆ ಆ ಕಚೇರಿಯಲ್ಲಿ ಆಫೀಸ್ ಅಂದ್ರೆ ಪೊಲೀಸ್ ಠಾಣೆಯಲ್ಲಿ ನಡೆಯುವಂತ ಎಲ್ಲಾ ವಿಚಾರಗಳನ್ನ ಬೇರೆಯವರಿಗೆ ಚಾಡಿ ಹೇಳ್ತಾರೆ ಎನ್ನುವಂತ ಒಂದೇ ಕಾರಣವನ್ನ ಇಟ್ಕೊಂಡು ಡೆತ್ ನೋಟ್ ಅನ್ನ ಬರೆದಿಟ್ಟು ಇವು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತ ಘಟನೆ ನಡೆದಿರುವಂತದ್ದು. ಶಿವಮೊಗ್ಗದ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿದ್ದಂತಹ ಏನು ಮೊಹಮ್ಮದ್ ಜಾಕೀರ್ ಅನ್ನುವಂಥವ್ರು ಸುಮಾರು 56 ವರ್ಷ. ಇವರಿಗೆ ಆ 1 ತಿಂಗಳಿನಿಂದ ಇವರು ಆರೋಗ್ಯದ ಸಮಸ್ಯೆಯಿಂದಾಗಿ ರಜೆಯಲ್ಲಿದ್ರು. ಕಳೆದ 2 ದಿನಗಳ ಹಿಂದಷ್ಟೇ ಡ್ಯೂಟಿಗೆ ಜಾಯ್ನ್ ಆಗಿದ್ರು. ನಿನ್ನೆ ಸಂಜೆ ಏನು 10 ಗಂಟೆ ವೇಳೆಗೆ ಅಲ್ಲಿ ರೌಂಡ್ಸ್ ಸಹ ಇದ್ರು. ಬಸ್ ಸ್ಟ್ಯಾಂಡ್ನ ಖಾಸಗಿ ಬಸ್ ಸ್ಟ್ಯಾಂಡ್ ಬಳಿ ಆಟೋಗಳನ್ನ ಚೆಕ್ ಮಾಡಿ ಅಲ್ಲಿ ಆ ರೌಂಡ್ಸ್ ಸಹ ಕೆಲಸವನ್ನ ಮುಗಿಸ್ಕೊಂಡು ಬಂದಿದ್ದಾರೆ. ಅದಾದ ನಂತರದಲ್ಲಿ ಬಂದು ಕಚೇರಿಗೆ ಸುಮ್ಮನೆ ಏನು ಸಂಚಾರಿ ಪೊಲೀಸ್ ಠಾಣೆ ಇದೆ ಅಲ್ಲಿ ಸುಮಾರು 12 ಗಂಟೆಗೆ ಬಂದ ನಂತರದಲ್ಲಿ ಅಲ್ಲಿ ಡೆತ್ ನೋಟ್ ಅನ್ನ ಬರೆದಿಟ್ಟು ತನ್ನ ಸ್ನೇಹಿತನಿಗೆ ಒಂದು ಕರೆಯನ್ನ ಮಾಡಿದ್ದಾರೆ. 1:30 ವೇಳೆಗೆ ಸ್ನೇಹಿತನಿಗೆ ಕರೆ ಮಾಡಿ, ನನಗೆ ಈ ರೀತಿಯ ಮಾನಸಿಕವಾಗಿ ಹಿಂಸೆ ಆಗ್ತಾ ಇದೆ, ನನಗೆ ಈ ರೀತಿಯ ಕಿರುಕುಳವನ್ನ ನೀಡ್ತಿದ್ದಾರೆ, ಹಾಗಾಗಿ ನೀನು ಮನೆ ಕಡೆ ಚೆನ್ನಾಗಿ ನೋಡ್ಕೊ ಅಂತ ಹೇಳಿ ತನ್ನ ಸ್ನೇಹಿತನಿಗೆ ಮೊಹಮ್ಮದ್ ಜಾಕೀರ್ ಏನಿದ್ದಾರೆ ಅವರು ತನ್ನ ಸ್ನೇಹಿತ ಆದಿಲ್ ಅವರಿಗೆ ಹೇಳಿರುವಂತದ್ದು, ಮನೆ ಕಡೆ ಚೆನ್ನಾಗಿ ನೋಡ್ಕೊ ಈ ರೀತಿಯಾಗಿ ಹೇಳಿ ಡೆತ್ ನೋಟ್ ಅನ್ನ ಬರೆದಿಟ್ಟು ಆತ್ಮಹತ್ಯೆನ ಮಾಡ್ಕೊಂಡಿರ್ತು. ಇಲ್ಲಿ ಪ್ರಮುಖವಾಗಿ ಡೆತ್ ನೋಟ್ ಅಲ್ಲಿ ಏನು ತನ್ನ ಸಹೋದ್ಯೋಗಿ ಆಗಿರುವಂತಹ ನಾಸಿರ್ ಮೊಹಮ್ಮದ್ ಏನಿದ್ದಾರೆ ಅವರ ಮೇಲೆ ಏನು ಆರೋಪವನ್ನ ಮಾಡಿರುವಂತದ್ದು. ನಾಸಿರ್ ಮೊಹಮ್ಮದ್ ನನ್ನ ಬಗ್ಗೆ ಚಾಡಿಯನ್ನ ಹೇಳ್ತಿದ್ದ, ಅಧಿಕಾರಿಗಳಿಗೆ ಚಾಡಿಯನ್ನ ಹೇಳ್ತಿದ್ದ, ಜೊತೆಗೆ ಏನು ಪೊಲೀಸ್ ಠಾಣೆಯಲ್ಲಿ ನಡೆಯುವಂತ ವಿಚಾರಗಳನ್ನ ಬೇರೆ ಕಡೆ ಹೇಳ್ತಿದ್ದ. ಬೇರೆ ಠಾಣೆಗಳಿಗೆ ನಾನು ಡ್ಯೂಟಿಗೆ ಹೋದಾಗ್ಲೂ ಸಹ ಅಲ್ಲೂ ಸಹ ಈ ರೀತಿಯಾಗಿ ನನ್ನ ಬಗ್ಗೆ ಚಾಡಿಯನ್ನ ಹೇಳಿದ್ದಾನೆ. ಜೊತೆಗೆ ನನಗೆ ಮಾನಸಿಕವಾಗಿ ಕಿರುಕುಳವನ್ನ ನೀಡ್ತಿದ್ದ, ನನ್ನ ದೇಹದ ಆಕಾರದ ಬಗ್ಗೆ ಮಾತಾಡ್ತಿದ್ದ ಎನ್ನುವಂತ ಎಲ್ಲಾ ವಿಷಯಗಳನ್ನ ಡೆತ್ ನೋಟ್ ಅಲ್ಲಿ ಬರೆದಿಟ್ಟು